ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಮಲ್ಲಿಕಾರ್ಜುನ ಹೇಳಿರ್ತಾರೆ, ನಿನ್ನ ಕೈ ಕತ್ತರಿಸ್ತೀನಿ ಅಂತ ಹೇಳಿರ್ತಾನೆ ಮಹಾದೇವಂಗೆ. ಅದರ ಬಂದು ಅವ್ರ ಚಿಕ್ಕಪ್ಪನ ಹತ್ರ ಹೇಳ್ತಾ ಇರ್ತಾನೆ, ಅವ್ನಿಗೆ ಎಷ್ಟು ಧೈರ್ಯ ನಿನ್ನ ಮೈ ಮುಟ್ಟಕ್ಕೆ, ಅವನೆಲ್ಲ ಬೊಗಳ್ತಾನಷ್ಟೇ, ಅವ್ನು ಹೇಳಿದ ತಕ್ಷಣ ಅದೆಲ್ಲ ಆಗ್ಬಿಡುತ್ತಾ, ಸಿಕ್ಲಿ ನನ್ನ ಕೈಗೆ ಅಪ್ಪಾಜಿ ಮಾಡ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಮಹೇಶ್ವರಿ ಅದನ್ನು ಕೇಳಿಸ್ಕೊತಾ ಇರ್ತಾಳೆ. ಮೊದಲು ಈ ಮಹಾದೇವನ ಯಾರಾದರೂ ಸಾಯಿಸಿದ್ರೆ ನನಗೆ ನೆಮ್ಮದಿ ಆಗೋದು, ಇವನ್ನ ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ಬೇಕು ಫಸ್ಟಿಗೆ. ಆ ಕಲ್ಯಾಣಿ ಮೆರೆತಿರೋದನ್ನು ನೋಡೋಕ್ಕಾಗ್ತಿಲ್ಲ, ಅವ್ನ ಮಗನ್ನ ಯಾರಾದರೂ ಸಾಯಿಸಿದ್ರೇ ಆಗ ಅವಳು ಸ್ವಲ್ಪ ಅಹಂಕಾರ ಅವಳು ಇಳಿಯೋದು ಅಂತ ಅನ್ಕೋತಿರ್ತಾಳೆ ಇನ್ನೊಂದು ಕಡೆ ಮಹೇಶ್ವರಿ. ಇನ್ನೊಂದು ಕಡೆ ಕಾವ್ಯ ಬಂದುಬಿಟ್ಟು ಮಹಾದೇವ ಅಂತ ಹೇಳ್ತಾರೆ. ಹೇಳಿ ಕಾವ್ಯ, ನಾಳೆನೇ ಬೆಳಗ್ಗೆನೇ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಗೊತ್ತು ಕಾವ್ಯ, ಹೋಗೋಣ ಅಂತ ಹೇಳ್ತಾರೆ. ಸರಿ ಆಯಿತು, ಬೇಗ ಹೊರಡು ಅಂತ ಹೇಳ್ತಾರೆ. ಏನಪ್ಪ ಇದು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳ್ತಾರೆ ಶ್ರೀಧರ್. ಏನಿಲ್ಲ ಮಾವ, ಮದುವೆಗೆ ಹೋಗ್ಬೇಕಿತ್ತಲ್ಲ ಅಂತ ಹೇಳ್ತಾರೆ. ಏನು ಹೆಂಡ್ತಿ ಬಂದ ತಕ್ಷಣ ಫುಲ್ ಅಷ್ಟೊಂದು ಭಯ ಪಡ್ತಿದ್ದೆ. ಹಾಗೆಪ್ಪ ಗಂಡಸರು ಹೊರಗಡೆ ಎಷ್ಟೇ ನಾವು ಹುಳಿ ಇರ್ಬೋದು, ಆದರೆ ಹೆಂಡ್ತಿನ ಮುಂದೆ ಸ್ವಲ್ಪ ನಾವು ಇಲಿಯಾಗಿ ಇರ್ತೀವಿ ಅಂತ ಹೇಳ್ತಾರೆ. ಅದೇನಿಲ್ಲ ಚಿಕ್ಕಪ್ಪ, ಏನಿಲ್ಲ ಹಾಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಇರಲಿ ಸಂಸಾರ ಆದಮೇಲೆ ಇದೆಲ್ಲ ಇದ್ದಿದೆ ಅಲ್ವಾ ಅಂತ ಹೇಳ್ತಾರೆ. ನಾನು ಹೇಳಿರೋ ವಿಷಯನ ಅಮ್ಮಂಗೆ ಹೇಳ್ಬಿಡಿ, ಅಮ್ಮ ಸುಮ್ಮನೆ ಗಾಬರಿ ಆಗ್ತಾರೆ ಅಂತ ಹೇಳ್ತಾರೆ. ಹ್ಞೂನಪ್ಪ, ಹೇಳೋದು ಬೇಡ ಬಿಡು ಅಂತ ಹೇಳ್ತಾರೆ ಶ್ರೀಧರು. ಬೆಳಗ್ಗೆಗೆ ಎಲ್ಲ ರೆಡಿಯಾಗಿರ್ತಾರೆ. ಆಗ ಪ್ರೇಮ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿರ್ತಾರೆ ಕಾವ್ಯಂಗೆ. ಆಯಿತು. ಶ್ರೀಧರ್ ಆಗ ಸ್ವಲ್ಪ ನಿಧಾನಕ್ಕೆ ಡ್ರೈವಿಂಗ್ ಮಾಡಪ್ಪ ಹುಲಿ, ಆಯಿತಾ, ಜೋರಾಗಿ ಮಾಡಿಸ್ಕೊಂಡೆಲ್ಲ ಹೋಗ್ಬೇಡ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ. ಆಯಿತು ಸುಮ್ಮನಿರಿ, ನಾನು ನಿಧಾನಕ್ಕೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಮಹಾದೇವ ಹೇಳ್ತಿರ್ತಾನೆ. ಆಗ ಬಾರಪಲ್ಲಿ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಕಲ್ಯಾಣಿ ಆಚೆ ಕರ್ಕೊಂಬರ್ತಾಳೆ ಮಹಾದೇವನ. ಯಾಕವ್ವ, ಏನಾಯಿತು, ಏನು ಹೇಳು ಅಂತ ಹೇಳ್ತಾರೆ. ಬಾರೋ ಇಲ್ಲಿ, ನಾನು ನಿನ್ನ ಜೊತೆ ಮಾತಾಡಬೇಕು. ಏನು ಮಾತಾಡಬೇಕವ್ವ ಇವಾಗ ಅಂತ ಕೇಳ್ತಾ ಇರ್ತಾರೆ. ಹೇಳಿದಿಂತಾನೆ ನೆನಪೈತೈತಾನೆ ಎಲ್ಲ. ಏನು ಹೇಳಿದ್ಯಾ, ಏನು ಯಾವ ವಿಷಯ ಅಂತ ಹೇಳು, ಯಾಕೆ ಹೊಡಿತಿದ್ಯಾ ಅಂತ ಕೇಳ್ತಿದ್ದಾನೆ. ಹೇಳಿಲ್ವೇನೋ, ನೀನು ಬರೋ ಅಷ್ಟರೊಳಗೆ ಕಾವ್ಯಂಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿರ್ಬೇಕು, ಹಂಗೆ ನೀನು ಮಾಡಬೇಕು, ಗೊತ್ತಾಯ್ತಾ? ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ, ಟ್ರೈ ಮಾಡ್ತೀನಿ. ಅವಳನ್ನಂತೂ ಒಪ್ಸೋದಂತೂ, ಅವಳನ್ನ ಪ್ರೀತಿ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಪ್ರೀತಿ ಮಾಡೋದು ಏನು ಅಷ್ಟೊಂದು ಕಷ್ಟ ಅಲ್ಲ ಕಣೋ, ಆಯಿತಾ ಅಂತ ಹೇಳ್ತಾರೆ. ಸರಿ ಆಯಿತು, ಟ್ರೈ ಮಾಡ್ತೀನಿ, ಬೇಗ ಬನ್ನಿ, ಟೈಮ್ ಆಯಿತು ಅಂತ ಹೇಳ್ತಾನೆ ಮಹಾದೇವ. ಸರಿ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಇನ್ನೊಂದು ಕಡೆ ಮಹೇಶ್ವರಿ, ನೀವು ವಾಪಸ್ ಬಂದರೆ ತಾನೇ ನೀವು ಅಂತ ಹಾಗೆ ಹೇಳ್ತಿರ್ತಾಳೆ. ಇನ್ನೊಂದು ಕಡೆ ಡಾಕ್ಟ್ರು ಪ್ರೇಮನ ಕೈನ ಬಿಚ್ತಾ ಇರ್ತಾರೆ ರಾಮು. ಆಗ ವಾಸಿಯಾಗಿರ್ತಾರೆ. ನೋವಾಗ್ತಿದ್ಯಾ ಪ್ರೇಮ? ಇಲ್ಲಪ್ಪ, ಏನೂ ನೋವಾಗ್ತಿಲ್ಲ ಅಂತ ಹೇಳ್ತಾಳೆ ಪ್ರೇಮ. ಹೌದಾ, ಬೇಗ ಹುಷಾರಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ನಿನ್ನ ಆರೈಕೆಯಲ್ಲಿ ಆದಷ್ಟು ಬೇಗ ಗುಣ ಆಗುತ್ತೆ ರಾಮ್, ನಿನ್ನ ಕೈ ಗುಣ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಹಬ್ಬ, ಇವಾಗ ವಾಸಿ ಆಗಿದೆ ಕಂಪ್ಲೀಟಾಗಿ. ಹಬ್ಬ, ಹೌದಾ, ಹಂಗಾರೆ ನನಗೆಲ್ಲ ಕೆಲಸ ಮಾಡ್ಬೋದಾ? ಎಲ್ಲ ಕೆಲಸ ಮಾಡ್ಬೋದು. ನನಗಂತೂ ಈ ಕೈಗೆ ಬ್ಯಾಂಡೇಜ್ ಹಾಕೊಬಿಟ್ಟು ಏನು ಕೆಲಸನೂ ಮಾಡೋಕ್ಕಾಗ್ತಿರಲ್ಲಪ್ಪ. ಅದರಲ್ಲೂ ನೀನಂತೂ ಊಟ ಆಯಿತು, ನಿದ್ದೆ ಆಯಿತು, ಮಾತ್ರೆ ಆಯಿತು ಅಂತಿದ್ದೆ. ಹಬ್ಬ, ಥ್ಯಾಂಕ್ ಗಾಡ್. ಸರಿ, ನಾನು ಹಿಂಗೆ ಹಾಸ್ಪಿಟಲ್ಗೆ ಅಡುಗೆ ಮಾಡ್ಕೊಂಡು ತೊಗೊಂಬರಲಾ ಅಂತ ಕೇಳ್ತಾಳೆ. ಸರಿ ಆಯಿತು, ತೊಗೊಂಬ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹೇಶ್ವರಿ ಮಲ್ಲಿಕಾರ್ಜುನಿಗೆ ಅವಳ ನಂಬರಲ್ಲಿ ಫೋನ್ ಮಾಡ್ತಾನೆ. ಯಾವುದಿದು ಅನ್ನೊಂದು ಕಾಲ್ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ರಿಸೀವ್ ಮಾಡ್ತಾನೆ. ಯಾರು ನೀವು ಅಂತ ಕೇಳ್ತಾರೆ. ನಾನು ಮಹಾದೇವ ಅವ್ರ ಚಿಕ್ಕಮ್ಮ ಮಾತಾಡ್ತಿರೋದು. ಮಹೇಶ್ವರಿ, ಏನಮ್ಮ ನಿಂದು, ಯಾಕೆ ಮಾಡಿದ್ಯಾ? ಏನು ನನ್ನ ಮಗನಿಗೆ ಧಮಕಿ ಆಗ್ತೀನಿ ಅಂತ, ಕೈ ಕತ್ತರಿಸ್ತೀನಿ ಅಂತ ನಿನಗೆ ಎಷ್ಟೋ ಧೈರ್ಯ, ಹೇಳಿಕೊಳೋ ನೀನು. ಅವ್ನು ಸಿಕ್ಕಿದ್ರು ನೀನೇನು ಮಾಡೋಕ್ಕಾಗ್ದಲೇ ಹಾಗೆ ಕಳಿಸಿದ್ಯಾ. ನಿನ್ನಂತ ಹೇಳಿ ಏನಂತ ಹೇಳಬೇಕು? ನನ್ನ ಮಗನ ಮೈ ಮುಟ್ಟು ನೋಡೋ ನಿನಗೆ, ನಿನ್ನ ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ತೇನೆ. ಅವ್ನ ಹೆಂಡ್ತಿನ ಕರ್ಕೊಂಡು ಇವತ್ತು ಬೆಂಗಳೂರಿಗೆ ಹೋಗ್ತಿದ್ದೀನಿ. ನಿನಗೆ ಧೈರ್ಯ ಇದ್ದರೆ ಮುಟ್ಟೋ ಅವನ್ನ, ನೀನು ಮುಟ್ಟು ಉಳಿತೀಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ಅನ್ಕೋತಿರ್ತಾನೆ. ನಾನಂತೂ ಸುಮ್ಮನೆ ಬಿಡಲ್ಲ, ಬರಲಿ, ಅವನು ಸಿಕ್ಕಲಿ ಅಂತ ಹೇಳ್ತಿರ್ತಾನೆ ಮಲ್ಲಿಕಾರ್ಜುನ. ಈ ಮಲ್ಲಿಕಾರ್ಜುನನ ಏನು ಅಂದ್ಕೊಂಡಿದ್ದೀರಾ, ಮಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆಗ ಕಿಟ್ಟಿ, ಏನು ಬ್ರೈನ್ ಅಕ್ಕ ನಿಂದು, ಅವನ್ನ ಹೊಟ್ಟೆ ಉರಿಸ್ದಂಗೂ ಆಗಬೇಕು, ಅವನಿಗೆ ಐಡಿಯಾ ಕೊಟ್ಟಂಗೂ ಆಗಬೇಕು, ಸೂಪರಾಗಿ ಮಾಡಿದ್ಯಾ. ಈ ಪ್ಲ್ಯಾನ್ ವರ್ಕ್ ಆದರೆ ಅವ್ನು ಬರೋದು ಡೌಟೇನೆ, ಎಣ್ಣೆ ಮನೆಗೆ ಬರೋದು ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಪ್ರೇಮ ಕಿಚನಲ್ಲಿ ಫಿಶ್ಗೆ ಮಾಡೋಕ್ಕೆ ಅಂತ ರೆಡಿ ಮಾತಾಡ್ತಾಳೆ. ಫಿಶ್ ಅಂದರೆ ರಾಮ್ಗೆ ತುಂಬ ಇಷ್ಟ, ಅದಕ್ಕೆ ಅವನಿಗೆ ಫಿಶ್ ಮಾಡಿಕೊಂಡು ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪೂರ್ವಿ ಬಂದ್ಬಿಟ್ಟು ಅವ್ರ ಅಮ್ಮ ಕರ್ಕೊಂಡು, ನೋಡಮ್ಮ ಏನೋ ಮಾಡ್ತಿದ್ದಾಳೆ, ಅಣ್ಣಂಗೆ ಇಷ್ಟ ಅಂತ ಅಂದ್ಬಿಟ್ಟು ಅಡುಗೆ ತಗೋಬೇಕು ಅಂತ ಹೇಳಿಬಿಟ್ಟು ಅಣ್ಣಂಗೆ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಸ್ನೇಹಾಗೆ ಕಾಲ್ ಮಾಡ್ತಾಳೆ. ಏನು ಮಾಡ್ತಿದ್ಯಾ ಸ್ನೇಹ, ಇಲ್ಲೇ ಹಾಸ್ಪಿಟಲಲ್ಲಿ, ನೀನು ಅಲ್ಲೇ ಇರು, ನಿನ್ನ ಗಂಡನ ಅವಳ ಗಂಡ ಮಾಡ್ಕೊತಾಳೆ ಅವಳು ಚೆನ್ನಾಗಿ ಅಂತ ಹೇಳ್ತಿರ್ತಾರೆ. ಏನು ಹೇಳ್ತಿದ್ದೀರಾ ಆಂಟಿ ಅಂತ ಕೇಳ್ತಾಳೆ. ಅವಳು ಊಟ ತೊಗೊಂಬರೋಕ್ಕೆ ರಾಮ್ಗೆ ಅಂತ ಹೇಳ್ಬಿಟ್ಟು ಮನೇಲಿ ಏನೋ ಸ್ಪೆಷಲ್ ಮಾಡ್ತಿದ್ದಾಳೆ ಗೊತ್ತಾ. ಹೌದಾ ಆಂಟಿ, ಅವಳು ಯಾವುದೇ ಕಾರಣಕ್ಕೂ ಇವತ್ತು ಊಟ ತೊಗೊಂಡು ಹಾಸ್ಪಿಟಲ್ಗೆ ಬರೋಕ್ಕೆ ಕೂಡ್ದು, ಆಯಿತಾ, ನೀನೇ ಅವಳಿಗೆ ಊಟ ಮಾಡಿ ರಾಮ್ಗೆ ನೀನೇ ಬಡಿಸ್ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಆಂಟಿ, ನಾನೇ ಏನಾದರೂ ಮಾಡಿಬಿಟ್ಟು
ಮಾಡಿಬಿಟ್ಟು ತೊಗೊಂಡೋಗಿ ನಾನೇ ಅವನಿಗೆ ತಿನ್ನಿಸ್ತೀನಿ ಆಯಿತಾ. ಇವಾಗ ತುಂಬ ಡಿಶಸ್ಗಳಿದೆ, ನಾನೇ ಅದರಲ್ಲಿ ಯಾವ್ದಾದ್ರು ಒಂದು ರೆಡಿ ಮಾಡ್ತೀನಿ, ರೆಡಿ ಮಾಡೋನಿಗೆ ತಿನ್ನಿಸ್ತೀನಿ. ಬಟ್ ಅವಳು ಅಲ್ಲಿಂದ ಬರೋಕ್ಕೋಳು, ಆ ರೀತಿ ನೀವು ನೋಡ್ಕೋಬೇಕು ಆಂಟಿ ಅಂತ ಹೇಳ್ತಿರ್ತಾರೆ. ಹಾಗೆ ಪ್ರೇಮ ಅವಳ ಪಾಡಿಗೆ ಅವಳು ಪಾಪ ತವಾ ಫಿಶ್ನ ರೆಡಿ ಮಾಡ್ಕೊತಿದ್ದ. ಎಷ್ಟು ಚೆನ್ನಾಗಿದೆ ಅಲ್ವಾ, ಸೂಪರ್ ಘಮ ಘಮ ಅಂತಿದೆ ಅಕ್ಕ ಅಂತ ಹೇಳ್ತಾರೆ. ಮುಚ್ಚರೆ ಬಾಯಿ, ಏನು ಅನ್ಕೊಂಬಿಟ್ಟಿದ್ದೀರೋ, ಏನು ಟ್ರೈ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ರಾಮ್ಗೆ ಊಟ ತಗೊಂಡೋಗೋಣ ಅಂತ ಫಿಶ್ ಮಾಡ್ತಿದ್ದೀನಿ, ಫಿಶ್ ಅಂದ್ರೆ ಇಷ್ಟ ಅಲ್ವಾ ಅಂತ ಹೇಳ್ತಾರೆ. ನೀನು ಯಾರೇ ತೊಗೊಂಡೋಕೆ ಅವನಿಗೆ ಅಂತ ಹೇಳ್ತಾರೆ. ನಾನು ಯಾರು ಅಂದರೆ ಅವ್ನು ನನ್ನ ಗಂಡ ಅತ್ತೆ, ಅದಕ್ಕೆ ನಾನು ಅವನಿಗೆ ಊಟ ತಗೊಂಡೋಗ್ತೀನಿ. ನೀನು ಗಂಡ ಅಂತೆ, ಗಂಡ ನೀನು ಕದ್ದು ಮದುವೆ ಆಗಿರೋದು ಸುಳ್ಳು ಹೇಳ್ಕೊಂಡು ಅದೇಂಗೆ ನಿನ್ನ ಗಂಡ ಆಗ್ಬಿಡ್ತಾನೆ. ನಾನು ಯಾವತ್ತೂ ಈ ಮದುವೆನ ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನಿನಗೆಷ್ಟು ಧೈರ್ಯ ಹಾಸ್ಪಿಟಲಿಗೆ ತೊಗೊಂಡೋಗಕ್ಕೆ, ನೀನು ಯಾರು ಅಡುಗೆ ಮಾಡೋಕ್ಕೆ ಹೇಳಿದ್ದು? ನನ್ನ ಮಗ ನನಗೆ ಗೊತ್ತು, ಅವ್ನಿಗೇನು ಇಷ್ಟ ಏನು ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಾನು ಅವ್ನಿಗೆ ಮಾಡಿ ಬಡಿಸ್ತೀನಿ, ನೀನು ಮಾಡೋ ಅವಶ್ಯಕತೆ ಇಲ್ಲ. ನೀನು ಯಾರೇ ಒಳಗಡೆ ಕರೆದಿದ್ದು ಅಂತ ಹೇಳ್ತಾರೆ. ಈಗ ಏನು ಮಾಡಿದ್ಯಾ ಅಂತ ಹೇಳ್ತಾರೆ. ಮೀನು ಮಾಡಿದ್ದೀನಿ. ಆ ಮೀನು ನೀನು ಮತ್ತು ಈ ಪ್ರಾಣಿನೂ ನೀರು ಕೂತ್ಕೊಂಡು ತಿನ್ನಿ ಇಬ್ಬರು. ಯಾವುದೇ ಕಾರಣಕ್ಕೂ ನೀನು ಅಡುಗೆ ಮಾಡ್ಕೊಂಡು ರಾಮ್ಗೆ ತಗೊಂಡು ಹೋಗ್ಕೊಡ್ದು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಯಾಕತ್ತೆ ಈಗೆಲ್ಲ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಈಗೆಲ್ಲ ಅಂತ ಅಂದರೆ ನೀನು ನನ್ನ ಮಗನ ಪಕ್ಕ ಇರೋದು, ನನ್ನ ಮಗನ ಸುತ್ತಮುತ್ತ ಸುಳಿಯೋದು ನನಗೆ ಇಷ್ಟ ಇಲ್ಲ. ನಡಿಯೇ ನೀನು ಆಚೆ ಇಲ್ಲಿಂದ ಅಂತ ಹೇಳ್ತಾರೆ. ಅತ್ತೆ ಹಂಗಲ್ಲತ್ತೆ, ಮುಚ್ಚು ಬಾಯಿ, ನನ್ನನ್ನು ಅತ್ತೆ ಅಂತ ಇನ್ನೊಂದ್ಸಲ ನೀನು ಕರಿಬೇಡ, ಗೊತ್ತಾಯ್ತಾ ಅಂತ. ಯಾಕತ್ತೆ ಈಗೆಲ್ಲ ಆಡ್ತಿದ್ದೀರಾ, ನಾನು ಏನು ಮಾಡಿದೆ, ನಡಿಯ ಆಚೆ ಆ ಕಿಚನಿಂದ, ನೀನು ಯಾರೇ ಒಳಗಡೆ ಬಿಟ್ಟಿದ್ದು, ನೀನು ಯಾರು ಬರೋಕ್ಕೆ ಹೇಳಿದ್ದು ಅಂತ ಹೇಳಿಬಿಟ್ಟು ಮಹೇಶ್ವರಿ ಜೋರಾಗಿ ಪ್ರೇಮನ ಅಲ್ಲಿಂದ ತಳ್ತಾಳೆ. ಆಗ ಪ್ರೇಮಗೆ ಸ್ವಲ್ಪ ಬೇಜಾರಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಅವಳು ತಿರುಗಿಸಿ ಮಾತಾಡೋಕ್ಕೂ ಕೂಡ ಆಗಲ್ಲ. ಯಾವುದೇ ಕಾರಣಕ್ಕೂ ನೀನು ಅಡುಗೆ ಮನೆಯೊಳಗೆ ಕಾಲಿಡಕ್ಕೆ ಕೊಡು, ನನಗೆ ಗೊತ್ತು ನನ್ನ ಮಗುಂಗೆ ಏನು ಮಾಡಬೇಕು ಅಂತ, ನೀನು ಪಾಡಿಗೆ ನೀನು ಇರೋದನ್ನ ಕಲ್ತ್ಕೋಗೋದಾಯ್ತಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿರ್ತಾರೆ. ಅಲ್ಲೊಬ್ಬರು ಸ್ಟಾಫು ಮೊದಲಿಗೆ ಮಾತಾಡ್ತಾರೆ. ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇಲ್ಲಿ ಬಂದಿರುವಂಥ ನಮ್ಮ ಹಾಸ್ಪಿಟಲ್ ಓನರು, ಹಾಗೆ ಡಾಕ್ಟರ್ಸ್ಗಳಾದ ಸ್ನೇಹ ಮ್ಯಾಮ್, ಹಾಗೆ ರಾಮ್ ಸರ್, ಅವರೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳಿ ಸ್ವಾಗತನ ಕೋರ್ತಾರೆ. ಇವರೆಲ್ಲರೂ ಕೂಡ ನಮ್ಮ ಇದರಲ್ಲಿ ಸ್ಟಾಫಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ, ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳಿ ಮಾತನ್ನ ಶುರು ಮಾಡ್ತಾರೆ. ಈ ದಿನ ಆಚರಿಸೋಣ ಬನ್ನಿ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ರಾಮ್ ಒಂದೆರಡು ಮಾತಾಡಬೇಕು ಅಂತ ಹೇಳಿಬಿಟ್ಟು ಸ್ನೇಹ ಅವ್ರ ತಂದೆ ಹೇಳ್ತಾರೆ. ಎಲ್ರಿಗೂ ಕೂಡ ಮೊದಲಿಗೆ ಶುಭಾಶಯಗಳನ್ನ ಹೇಳಿಬಿಟ್ಟು, ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮದೊಂದು ಹೆಮ್ಮೆ ಅಂತ ಹೇಳ್ಬೋದು. ನಾವಿಲ್ಲಿ ಓದೋಕ್ಕೆ ಬದುಕೋಕ್ಕೆ ಎಲ್ಲದಕ್ಕೂ ಕೂಡ ಈ ನಮ್ಮ ಕನ್ನಡ ತಾಯಿ ನಮಗೆ ಹುಟ್ಟಿನಿಂದಲೂ ನಮಗೆ ಸಾಥ್ ಕೊಡ್ತಾ ಬಂದಿದೆ. ಹಾಗಾಗಿ ನಾವು ಇದನ್ನು ಯಾವತ್ತೂ ಕೂಡ ಮಡಿಬಾರ್ದು. ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವ ದಿನ ನಮ್ಮ ಹಾಸ್ಪಿಟಲ್ಗೆ ಯಾರೇ ಬಂದರೂ ನಾನು ಅವರಿಗೆ ಫ್ರೀಯಾಗಿ ಚಿಕಿತ್ಸೆ ನೀಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರ್ ಸಾರಿ, ಏನು ಅನ್ಕೋಬೇಡಿ, ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ಹೇಳಿಬಿಟ್ಟೆ. ಬಟ್ ನಾವು ಕನ್ನಡದವರಾಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ದಿನ ಒಬ್ರಿಗೆ ಹೆಲ್ಪ್ ಮಾಡಿದರೆ ನಮಗೂ ತುಂಬಾ ಉಪಯೋಗ ಅಂತ ಅನ್ಕೋತಾರೆ. ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹೇಳ್ಕೊಡ್ತಾರೆ. ಇನ್ನೊಂದು ಕಡೆ ಸ್ನೇಹ, ಏನು ನಿಮ್ಗೇನು ತಲೆ ಕೆಟ್ಟಿದೆಯಾ, ಏನು ಫ್ರೀಯಾಗಿ ಚೆಕಪ್ ಮಾಡೋಕ್ಕೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ, ಏನು ನಮ್ಮ ಅಪ್ಪನೇ ಧರ್ಮಛತ್ರ ಅಂತ ಅಂದ್ಕೊಂಬಿಟ್ಟಿದ್ದಾನ ಇವನು ಅಂತ ಹೇಳ್ತಾರೆ. ಸರ್ ನಿಮಗೇನು ಪರವಾಗಿಲ್ಲವ ಸರ್ ಅಂತ ಹೇಳ್ತಾರೆ. ಇಟ್ಸ್ ಓಕೆ ಒಂದು ಸಲ ಮದುವೆ ಆಗಲಿ, ನಿನ್ನನ್ನು ದಾರಿಗೆ ತರ್ತೀನಿ ಅಂತ ಸ್ನೇಹ ಅನ್ಕೋತಿರ್ತಾಳೆ. ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಹಸಿರು ಅಂತ ಹೇಳಿ ಜೈಕಾರನ ಹಾಕ್ತಾರೆ. ಅಲ್ಲೊಂದೆರಡು ಮಕ್ಕಳು ಕೂಡ ಬರ್ತಾರೆ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅಂತ, ಥ್ಯಾಂಕ್ ಯು ಮಕ್ಕಳ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಹೊರಟಿರ್ತಾರೆ. ನೋಡು ಹೆಂಗೆ ಕೂತವಳೆ, ಒಳ್ಳೆ ಕಾಡು ರಾಕ್ಷಸಿ ಥರ. ಇವಳನ್ನ ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ ಕಣಪ್ಪ, ಮುಖ ಯಾವಾಗಲೂ ಒಳ್ಳೆ ಅಂತ ಕೂತ್ಕೊಂಡಿರ್ತಾಳೆ ಅಂತ ಮನಸ್ಸಲ್ಲಾಗೆ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಕಾವ್ಯನೂ, ನೋಡು ನನ್ನ ಮೇಲೆ ಮಾತಾಡ್ದಲ್ಲೇ ಇರೋದೇ ಇಷ್ಟೊತ್ತು ಸುಮ್ಮನಿರೋಕ್ಕಾಗಲ್ವಲ್ಲ, ಅದಕ್ಕೆ ಏನೋ ಮಾತಾಡಬೇಕು ಅಂತ ನನ್ನ ಕಡೆನೇ ಗುರಾಯಿಸ್ಕೊಂಡು ನೋಡ್ತಿದ್ದಾನೆ, ಅದಕ್ಕೆ ಏನೋ ಮಾತು ಶುರು ಮಾಡಬೇಕು ಸುಮ್ಮ ಕೂತಿದ್ದಾನೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಮಹಾದೇವಪ್ಪ ಅವಳ ಜೊತೆ ಏನು ಮಾತಾಡೋದು ಅಂತ ಹೇಳ್ಬಿಟ್ಟು ಸಾಂಗ್ನ ಹಾಕ್ತಾನೆ. ಯಪ್ಪ ಇದೆಂಥ ಸಾಂಗು, ಬಾಸು ಕರ್ರಾಬು ಅಂತ ಆ ಸಾಂಗ್ನ ಹಾಕಿರ್ತಾನೆ. ಇವ್ನ ಟೇಸ್ಟೇ ಹಿಂಗೇನಪ್ಪ, ಯಪ್ಪ ಇವಳಂತೂ ನೋಡೋಕ್ಕಾಗಲ್ಲ, ಕನ್ನಡಿಯಲ್ಲೇ ನೋಡೋದು ಬೆಟರ್ ಅಂತ ಹೇಳಿಬಿಟ್ಟು ಮಹಾದೇವ ಕನ್ನಡಿನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ತಿರ್ಸ್ಕೊತಾಳೆ. ಅದೇ ಟೈಮ್ಗೆ ಹಿಂದೆನೂ ಕೂಡ ಮಲ್ಲಿಕಾರ್ಜುನ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾನೆ. ಬಟ್ ಹಿಂದೆ ಬರೋದು ಮಲ್ಲಿಕಾರ್ಜುನ ಮಹಾದೇವಗೆ ಗೊತ್ತಿರಲಿಲ್ಲ. ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೋ, ಇವತ್ತು ಹೆಂಡತಿ ಜೊತೆ ಏನು ಜಾಲಿಯಾಗಿ ರೈಡ್ ಹೋಗ್ತಿದ್ಯಾ ನೋಡು, ಇವತ್ತು ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ಅಂದ್ಕೊಂಡಿರ್ತಾನೆ. ಪಾಪ ಮಹಾದೇವನಿಗೆ ಗೊತ್ತಿರಲ್ಲ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ.